ನಮಸ್ಕಾರ. ಇವತ್ತಿನ ಒಂದು ವಿಶೇಷತೆ ಏನಪ್ಪ ಅಂತಂದರೆ ಕಲ್ಪನಾ ಚಾವ್ಲಾ ಅವರ ಒಂದು ಜನ್ಮದಿನ. ಈ ಕಲ್ಪನಾ ಚಾವ್ಲಾ ಅವರು ಸಾಮಾನ್ಯ ಮಹಿಳೆಯಾಗಿರ್ತಕ್ಕಂಥ ಈ ಕಲ್ಪನಾ ಚಾವ್ಲಾ ಅವರು ಒಂದು ಮಹತ್ತರವಾದಂಥ ಒಂದು ಆಶೆಯನ್ನು ಇಟ್ಟುಕೊಂಡಿರ್ತಾರೆ. ಅದೇನಪ್ಪ ಅಂತಂದರೆ ಬಾಹ್ಯಾಕಾಶಕ್ಕೆ ಇರತಕ್ಕಂಥ ಒಂದು ಆಶೆಯನ್ನು ಇಟ್ಟುಕೊಂಡಿರ್ತಾರೆ. ಅದೇ ಒಂದು ಆಶಯದಂತೆ ಅವರು ಬಾಹ್ಯಾಕಾಶವನ್ನು ತಲುಪಿ ಮರಳಿ ಬರುವಾಗ ಒಂದು ದುರಂತದಿಂದ ಮರಣವನ್ನು ಹೊಂತಾರೆ. ಇವರ ಈ ಒಂದು ಸಾಧನೆಯನ್ನು ನೆನೆಸ್ಕೊಂಡಾಗ ನನ್ನ ಒಂದು ಯೋಚನೆ ಬರ್ತಾ ಅದೇನಪ್ಪ ಅಂತಂದರೆ ಈಗಿರ್ತಕ್ಕಂಥ ಮಾನವನ ಮನಸ್ಥಿತಿ ಮತ್ತು ಯೋಚನಾ ಶಕ್ತಿ ಯಾವ ರೀತಿ ಬದಲಾಗಿಬಿಟ್ಟಿದೆಪ್ಪ ಅಂತಂದರೆ, ಉದಾಹರಣೆಗೆ ನೀವು ಒಬ್ಬ ಶ್ರೀಮಂತರ ಮನೆಯಲ್ಲಿರ್ತಕ್ಕಂಥ ಶೋಕೇಸ್ನಲ್ಲಿ ಒಂದು ಆಲದ ಮರವನ್ನು ಇಟ್ಟಿರ್ತಾನೆ. ಆ ಒಂದು ಶ್ರೀಮಂತ ವ್ಯಕ್ತಿ ಆ ಆಲದ ಮರವನ್ನು ಯಾವ ರೀತಿ ಮಾರ್ಪಡಿಸಿಬಿಟ್ಟಿರ್ತಾನಪ್ಪ ಅಂತಂದರೆ, ಒಂದು ಕುಂಡದಲ್ಲಿ ಬೆಳೆಸಿರ್ತಾನೆ. ಆ ಕುಂಡಕ್ಕಿಂತ ಆ ಮರದ ಬೇರುಗಳು ಹೆಚ್ಚಾಗಿ ಬೆಳೆದ್ರೆ ಆ ಮರದ ಬೇರುಗಳನ್ನು ಕಟ್ಟು ಮಾಡ್ತಾನೆ, ಮತ್ತು ಹೆಚ್ಚಾಗಿ ಅದರ ಕೊಂಬೆಗಳು ಬೆಳೆದ್ರೆ ಕೊಂಬೆಗಳನ್ನು ಕಟ್ಟು ಮಾಡಿ ಕೆಲವೊಂದು ಪ್ರದೇಶಕ್ಕೆ ಸೀಮಿತಗೊಳಿಸ್ತಾನೆ ಆ ಒಂದು ಮರವನ್ನು, ಆ ಒಂದು ಶ್ರೀಮಂತ ವ್ಯಕ್ತಿ. ಆದರೆ ಆ ಮರಕ್ಕೇನು ಗೊತ್ತು, ನಾನು ಹೊರಗಡೆ ಬೆಳೆದ್ರೆ ಸಾವಿರಾರು ಮೈಲಿಗಳಷ್ಟು ಬೇರುಗಳನ್ನು ಬೆಳೆಸಿ ಮುಗಿಲೆತ್ತರಕ್ಕೆ ಬೆಳೆದು ಹಲವಾರು ಪಕ್ಷಿಗಳಿಗೆ ಆಶ್ರಯವನ್ನು ನೀಡಿ ಮತ್ತು ಹಲವಾರು ಮನುಷ್ಯರಿಗೆ ಗಾಳಿ ಮತ್ತು ನೆರಳನ್ನು ನೀಡಬಹುದು ಅಂತಕ್ಕಂಥದ್ದು ಆ ಒಂದು ಮರಕ್ಕೆ ಗೊತ್ತಿಲ್ಲ. ಅದೇ ರೀತಿಯಾಗಿ ಇನ್ನೊಂದು ಉದಾಹರಣೆ ಕೊಡ್ಲಿಕ್ಕೆ ಬಯಸ್ತೇನೆ. ಅದೇನಪ್ಪ ಅಂತಂದರೆ, ಒಂದು ಆನೆಯನ್ನು ನೋಡಿರ್ಬೋದು ನೀವು. ದೈತ್ಯಾಕಾರ ದೇಹ ಹೋಗ್ತಕ್ಕಂಥ ಒಂದು ಆನೆ, ಅದು ಚಿಕ್ಕ ವಯಸ್ಸಿನಿದ್ದಾಗ ಅದನ್ನು ಸಾಕ್ತಕ್ಕಂಥ ಮಾವುತ ಅದನ್ನು ಒಂದು ಚಿಕ್ಕ ಹಗ್ಗದಿಂದ ಕಟ್ಟಿ ಹಾಕಿರ್ತಾನೆ. ಆಗ ಆ ಚಿಕ್ಕ ವಯಸ್ಸಿನಿರ್ತಕ್ಕಂಥ ಆನೆ ಸಾವಿರಾರು ಸಲ ಪ್ರಯತ್ನ ಪಡ್ತದೆ ಆ ಒಂದು ಹಗ್ಗದಿಂದ ಬಿಡಿಸ್ಕೊಳ್ಳಲಿಕ್ಕೆ, ಆದರೆ ಅದರಿಂದ ಸಾಧ್ಯವಾಗುವುದಿಲ್ಲ. ಯಾಕಪ್ಪ ಅಂತಂದರೆ ಆ ಹಗ್ಗ ಅಷ್ಟು ಬಿಗಿಯಾಗಿರ್ತದೆ. ಅದೇ ಆನೆ ದೊಡ್ಡದಾದಾಗ ಆ ಮಾವುತ ಆ ಒಂದು ಆನೆಯನ್ನು ಅದೇ ಒಂದು ಚಿಕ್ಕ ಹಗ್ಗದಿಂದ ಕಟ್ತಾನೆ, ಆದರೆ ಆ ಆನೆ ಬಿಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡೋದಿಲ್ಲ. ಯಾಕಪ್ಪ ಅಂತಂದರೆ ಅದರ ಒಂದು ನಂಬಿಕೆ ಏನಪ್ಪ ಅಂತಂದರೆ, ನಾ ಈ ಒಂದು ಹಗ್ಗದಿಂದ ಎಷ್ಟೇ ಸಲ ಪ್ರಯತ್ನ ಪಟ್ಟರು ಸಹಿತ ಈ ಒಂದು ಹಗ್ಗ ನನ್ನಿಂದ ಬಿಡಿಸ್ಕೊಳ್ಳಿಕ್ಕೆ ಸಾಧ್ಯವಾಗುವುದಿಲ್ಲ ಅಂತ ಒಂದು ನಂಬಿಕೆಯನ್ನು ಅದು ಇಟ್ಕೊಂಡ್ಬಿಟ್ಟಿರ್ತದೆ. ಆದರೆ ಆ ಆನೆಗೇನು ಗೊತ್ತು, ನಾನು ಸ್ವಲ್ಪ ಕಾಲು ಜಾಡಿಸಿದರೆ ಸಾಕು ಒಂದು ಹಗ್ಗ ಕಟ್ಟಾಗ್ತದೆ ಅಂತಕ್ಕಂಥದ್ದು ಆ ಒಂದು ಆನೆಗೆ ಗೊತ್ತಿಲ್ಲ. ಅದೇ ರೀತಿಯಾಗಿ ಮಾನವನ ಒಂದು ಮನಸ್ಥಿತಿ ಮತ್ತು ಯೋಚನಾ ಶಕ್ತಿ ಯಾವ ರೀತಿ ಬದಲಾಗಿಬಿಟ್ಟಿದೆಪ್ಪ ಅಂತಂದರೆ, ನನಗೆ ಜಾಸ್ತಿ ಏನು ಬೇಡ, ಕೇವಲ ಒಂದು ನೌಕರಿ ಮತ್ತು ಒಂದು ವಾಸಿಸಲಿಕ್ಕೆ ಚಿಕ್ಕ ಮನೆ ಮತ್ತು ಒಬ್ಬ ಹೆಂಡತಿ, ಇಬ್ಬರು ಮಕ್ಕಳು, ಅದೇ ರೀತಿಯಾಗಿ ತಿಂಗಳಿಗೆ ಎಷ್ಟು ವೇತನ ಇದ್ದರೆ ಸಾಕು, ನನ್ನ ಜೀವನ ಇಲ್ಲಿಗೆ ಸಾರ್ಥಕವಾಗಿ ಬಿಡ್ತು ಅಂತಕ್ಕಂಥ ಒಂದು ಯೋಚನಾ ಶಕ್ತಿ ಬದಲಾಗಿಬಿಟ್ಟಿದೆ ಮನುಷ್ಯನದ್ದು. ಈ ಒಂದು ಮಾನವನ ಒಂದು ಯೋಚನಾ ಶಕ್ತಿ ಯಾವ ರೀತಿ ಬದಲಾಗಬೇಕಪ್ಪ ಅಂತಂದರೆ, ಈ ಕಲ್ಪನಾ ಚಾವ್ಲಾ ಅವರ ಒಂದು ರೀತಿ ಯೋಚನಾ ಶಕ್ತಿ ಬದಲಾಗಬೇಕು. ನೋಡಿ, ಕಲ್ಪನಾ ಚಾವ್ಲಾ ಅವರು ಕೇವಲ ಒಂದು ಮಹಿಳೆಯಾಗಿರ್ತಕ್ಕಂಥ ಕಲ್ಪನಾ ಚಾವ್ಲಾ ಅವರು ಬಾಹ್ಯಾಕಾಶಕ್ಕೆ ಇರತಕ್ಕಂಥ ಒಂದು ಆಶೆ ಇಟ್ಟುಕೊಂಡು ಬಾಹ್ಯಾಕಾಶವನ್ನು ತಲುಪಿ ಬರುವಾಗ ಸ್ವಲ್ಪ ಅಂತರದಲ್ಲಿ ಒಂದು ದುರಂತದಿಂದ ಸಾವನ್ನಪ್ಪುತ್ತಾರೆ. ಇಂಥ ಒಂದು ಮಹತ್ತರವಂತ ಒಂದು ಯೋಚನಾ ಶಕ್ತಿಯನ್ನು ಇಟ್ಟುಕೊಂಡು ಬಾಹ್ಯಾಕಾಶಕ್ಕೆ ಇರ್ತಾರೆ. ಅದೇ ರೀತಿಯಾಗಿ ಮಾನವನ ಒಂದು ಯೋಚನಾ ಶಕ್ತಿ ಇವರ ರೀತಿ ಬದಲಾದಾಗ ಮಾತ್ರ ಮಾನವನು ಹುಟ್ಟಿದ್ದು ಸಾರ್ಥಕವಾಗುತ್ತದೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾನೆ. ಈ ಒಂದು ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಗಿರ್ತವೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ, ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾನೆ. ಥ್ಯಾಂಕ್ ಯು.